ಹಾಯ್ ಹೆಲೋ ನಮಸ್ಕಾರ, ನಾನು ನಿಮ್ಮ host ಆದಿತ್ಯ ಕೆ. ಸೊ ಕಾಪಲ್ಲಿದ್ದೇವೆ, ಒಂದು ಕಾಪು ಡೈರೀಸ್ ಅನ್ನು ಸ್ಟಾರ್ಟ್ ಮಾಡಲಿಕ್ಕಿದ್ದೇವೆ. ನನ್ನ ಹೋಮ್ ಟೌನ್ ನಾನು ಡಿಸ್ಕವರ್ ಮಾಡಿ ಆದರೆ ಮತ್ತೆಂತ ಕಾಪಲ್ಲಿ ಫಸ್ಟ್ ವೀಡಿಯೋ ನಾನು ಮಾಡಿದೆ ಒಂದೆರಡು. ಇದೊಂದು ಸ್ವಲ್ಪ ಈ ಡೈರೀಸಲ್ಲಿ ಫಸ್ಟ್ ಅಂತೇಳಿ ನಾನು ನನ್ನ ಫೇವ್ರೆಟ್ ಸ್ಪಾಟ್ ಕಾಣ್ತಲ್ಲ ಎಂತ ಶೆನೆ ರೆಸ್ಟೋರೆಂಟ್. ಸೊ ಅವರಂತೂ ನಾನು ದೊಡ್ಡ ಬಿಗ್ ಫ್ಯಾನ್. ಚಿಕ್ಕದಿಂದ ನಾನು ಇಲ್ಲೇ ಒಂದು ಗೋಬಿ ಬ್ರೆಡ್ ಮಸಾಲ ಅಂತೂ ಡೈ ಹಾರ್ಟ್ ಫ್ಯಾನ್. ಫುಡ್ಡಲ್ಲಿ ಎಂತ ಒಂದು ನೋಡುವ, ಸ್ಪಾಟ್ ಬಗ್ಗೆ ನೋಡುವ, ಅವ್ರ ಹತ್ರ ಮಾತಾಡಿಸುವ, ಹೋಗುವ. ಸೊ ನಮ್ಮ ಫೇವ್ರೆಟ್ ಸ್ಪಾಟ್ ಕಾಪುವಲ್ಲಿ ನನ್ನದಂತೂ ಗೋಟು ಟ್ರೈ ಮಾಡ್ಲಿಕ್ಕಿದೆ. ಸುಮಾರು ಐಟಮ್ ಟೇಬಲ್ ಉಂಟು. ಸಿಟ್ಟಿಂಗ್ ವೈಸ್ ನಾನು ಹೇಳ್ತೀನಿ, ಇಂಟೀರಿಯರ್ ಓಲ್ಡ್ ಕ್ಲಾಸ್, ಸಿಟ್ಟಿಂಗ್ ವೈಸ್ ಎಲ್ಲ ಓಲ್ಡ್, ಟೇಬಲ್ ವೈಸ್ ಸೂಪರ್ ಆಗಿ ಉಂಟು. ಎಂತ ಅಂತ ಹೇಳಿದ್ರೆ ನಿಮ್ಗೆ ನಾಸ್ಟಾಲಜಿಯ ಫೀಲ್ ಬರ್ತದೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಬೋದು, ಇಮೋಷನ್ಸ್ ಕರೆಕ್ಟ್ ಉಂಟು. ಸೊ ಫುಡ್ಡಲ್ಲಿ ಎಂತೆಂದು ನೋಡುವ. ಫಸ್ಟ್ ಆಗಿ ಎಗ್ ಚಿಲ್ಲಿ ಇದೆ, ಸಿಂಗಲ್ ಎಗ್ ಚಿಲ್ಲಿ. ಇದು ಅವರ ಚಿಕ್ಕು ಜ್ಯೂಸ್. ಈ ಸಮೋಸ ಎಂತಕ್ಕೆ ಫೇಮಸ್ ಅಂತ ಹೇಳಿದ್ರೆ ಇದರ ಬಾಜಿ ನೋಡಿ, ಡಿಫ್ರೆಂಟ್, ಎಲ್ಲ ಕಡೆ ಯೆಲ್ಲೋ ಕಲರ್ ಇರ್ತದೆ, ರೆಡ್ ಕಲರ್ ಬಾಜಿ. ನನ್ನ ಫೇವ್ರೇಟ್ ಸಮೋಸ ಇದು. ನನ್ನ ಸೋಲ್, ಹಾರ್ಟ್ ಆ್ಯಂಡ್ ಸೋಲ್ ಇದ್ದ ಗೋಬಿ ಮಂಚೂರಿ. ಅವರ ಸಿಂಗಲ್ ಬ್ರೆಡ್ ಮಸಾಲ. ಇದು ಬಿಸ್ಕಿಟ್ ರೊಟ್ಟಿ ಅಂತೇಳಿ, ಬಿಸ್ಕಿಟ್ ಸಹ ರೊಟ್ಟಿ ಸಹ. ನೆಕ್ಸ್ಟ್ ಆಗಿ ಪರೋಟ. ಈ ಪರೋಟ ತಗೊಂಡು ನಾವು ಎಗ್ ಚಿಲ್ಲಿ ಪರೋಟ ಅಥವಾ ಗೋಬಿ ಮತ್ತು ಪರೋಟ, ನೀವು ವೆಜಿಟೇರಿಯನ್ ಆದರೆ ಪರ್ಫೆಕ್ಟ್ ಮ್ಯಾಚ್. ಇಲ್ಲಿ ಪ್ಲೇನ್ ಆ್ಯಂಡ್ ಕ್ಲಾಸಿಕ್ ಲೈಮ್ ಸೋಡಾ ಇದೆ. ಇಷ್ಟೇ ಐಟಮ್ ನಾನು ಒಬ್ಬನು ಟ್ರೈ ಮಾಡಲಿಕ್ಕಿಲ್ಲ, ನನ್ನೊಟ್ಟಿಗೆ ನಿತ್ಯ ಇದ್ದಾನೆ. ಸೊ ಕ್ಯಾಮರಾನ ಸೆಟ್ ಮಾಡಿ ಫುಡ್ ರಿವ್ಯೂ ಮಾಡಲಿಕ್ಕಿದ್ದೇವೆ, ಮತ್ತೆ ಅವ್ರನ್ನ ಮಾತಾಡಿಸುವ ಅಲ್ಲ. ಫಸ್ಟ್ ಫುಡ್ ರಿವ್ಯೂ ಇಂಪಾರ್ಟೆಂಟ್. ಚಲೋ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡುವ ಅಂತೇಳಿ ನೋಡುವ, ನಿತ್ಯ ಬರಲಿ. ನಾನು ಹೇಳೋದಂತ ಅಂತ ಹೇಳಿದ್ರೆ ಇಲ್ಲಿರೋ ಎಲ್ಲ ಐಟಮ್ ನಂದು ಫೇವ್ರೆಟ್ ಐಟಮ್. ಸೊ ಬ್ರೆಡ್ ಮಸಾಲ ಇರಲಿ, ಕಾಸ್ಟ್ ವೈಸ್ ತುಂಬ ಒಳ್ಳೆಯದುಂಟು, ಕಾಸ್ಟ್ ಫ್ರೆಂಡ್ಲಿ. ಎಂತ ಅಂತ ಹೇಳಿದ್ರೆ ಚೋಟಾ ಪ್ಯಾಕೆಟ್ ಬಡ ಧಮಾಕ ಇದ್ದಾಗೆ. क्या हुआ? नींद अभी खाना देख के नींद जाएगा. क्या क्या ट्राई करेंगे? तो फर्स्ट क्या करेंगे? ये इसके साथ ट्राई करें, एक चिल्ली के साथ परोटा. सो ब्रेड मसाला को बाद में खाएंगे. किधर का है? मैं सच्ची बोलता हूँ वीडियो में, मेरा झूठ नहीं रहता. और हाफ टन बाद में डालते हैं. तू इधर आ. ಸೊ ಲಾಸ್ಟ್ ಟೈಮ್ ಭಾವನ್ ಸಹ ಕರ್ಕೊಂಡು ಬಂದಿದ್ದೆ, ಅವ್ರಿಗೆ ತುಂಬ ಇಷ್ಟ ಆಗಿತ್ತು ಈ ಸ್ಪಾಟ್. ಸೊ ಎಗ್ ಚಿಲ್ಲಿ एंड परोटा बेस्ट कॉम्बिनेशन. मैं सच में फर्स्ट टाइम कापू आया हूँ, देखता हूँ कैसे. अभी मेरा जो रिव्यू आएगा ना, बस सच्चा है. सच आएगा क्योंकि तू बचपन से आता है, ये झूठ बोल सकता है. झूठ क्यों बोलने का? सो अच्छा ये परोटा खुद बनाते हैं? नहीं, रेडीमेड है. हाँ, लेकिन वो मैं घर को इधर से ही परोटा लेके जाता हूँ रेडीमेड. मेरे घर में यही बनता है. सो परोटा रेडीमेड. ನಾನು ಮನೆ ತಗೊಂಡು ಹೋಗಿದ್ದೆ ಪರೋಟ. ಎಗ್ ಚಿಲ್ಲಿ ಪರೋಟ नहीं डालते. सो स्ट्रांग बाइट, फुल मसाला तಕೊಂಡು. सो तू आ रहा है ना कैमरा में? हाँ आ रहा है. मेरा बचपन क्या था आगे. ಯಾ ಥ್ಯಾಂಕ್ ಯು. ಸೊ ಹಾಸ್ಪಿಟಾಲಿಟಿಯಲ್ಲಿ ಎಂತ ಕಾಂಪ್ರಮೈಸ್ ಇಲ್ಲ, ತುಂಬ ಒಳ್ಳೆದಿದ್ದಾರೆ. ಟೇಸ್ಟಲ್ಲಿ ಎಂತ ಸಹ ಇಲ್ಲ ಕಾಂಪ್ರಮೈಸ್, ಎವ್ರಿಥಿಂಗ್ ಇಸ್ ಸೂಪರ್. ಆಹಾ कैसा है? मतलब मैं पानी की स्पाइसी नहीं है, मतलब आइटम पूरा चना की नहीं. मसाला है भाई कौन है? ये जो मसाला है ना बहुत अच्छा है. ये मतलब वो ऑथेंटिसिटी रहता है इसमें. मसाला ऐसा नहीं, खरीदा मसाला नहीं, इसमें सॉस कुछ नहीं है. ये मसाला ना खुद बना, वो वाला मसाला अच्छी जगह मिक्स किया था. सच में मूडी भी में ढूंढ रहे हैं, साला बगल में ही छोड़ा है. अभी उसे साइड कर कुकिंग ಈ ಲೈಮ್ ಸೋಡಾ का हिस्ट्री ಉಂಟು. ಸೊ सोडा का भी हिस्ट्री है. ಕಾಪು ಮೇ ಫಸ್ಟ್ ಲೈಮ್ ಸೋಡಾ ಇವರೇ ತಂದದ್ದು. ಕಾಪುಗೆ ಫಸ್ಟ್ ಲೈಮ್ ಸೋಡಾನ ಇಂಟ್ರೊಡ್ಯೂಸ್ ಮಾಡಿದವರೇ ಶೆನೆ ರೆಸ್ಟೋರೆಂಟ್. ಅಂದರೆ 2001ನಲ್ಲಿ ಅವರು ಜ್ಯೂಸ್ ಸೆಂಟರ್ ಆಗಿ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಈಗ ಫುಡ್ ಎಲ್ಲ ಆಗ 2004ಅಲ್ಲಿ ಮತ್ತೆ ಫುಡ್ಡನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಫಸ್ಟ್ ಅವ್ರು ಫೇಮಸ್ ಆದದ್ದೇ ಫ್ರೆಶ್ ಜ್ಯೂಸ್ ಮತ್ತು ಲೈಮ್ ಸೋಡಾಗೋಸ್ಕರ 2001. ಸೋಚ್ ಹಿಸ್ಟ್ರಿ ಕುಸ್ತ. ನಾವು ಹುಟ್ಟಿರ್ಲಿಲ್ಲ ಆಗ. लेगेसी उतना बड़ा है इनका. मैं टेस्ट फील कर रहा हूँ. फील संगीत को भी ऐसा फील करने का अच्छा मजा आता है संगीत में. सो अभी गोभी को फील करेंगे.
ಗೋಬಿಯಲ್ಲಿ ನಾನು ಫಸ್ಟ್ ಗೋಬಿಯನ್ನು ತಿಂದದ್ದೇ ಶೆನೆ ರೆಸ್ಟೋರೆಂಟ್. मेरा फर्स्ट बचपन से गोभी इधर रहते हैं? बचपन से अभी भी आता हूँ इधर. नहीं वो नहीं, तूने इधर क्या क्या फर्स्ट ट्राई किया जो बाहर जाके तूने ट्राई किया? गोभी उधर किया ट्राई. फर्स्ट हाँ फिर ये ब्रेड मसाला. मैं सोच रहा था ब्रेड मसाला इधर ही मिलता है बोल के. सच में ये खाना है ना, इमोशन है, इसमें रेटिंग नहीं आता है. सो दो बाइट. कोई भी कापू से जा रहा है तो ये प्लेस विजिट करो ही करो. ಕಾಪಿನ ಹೋಗುದಂತಲ್ಲ, ಈ ಸ್ಪಾಟ್ ಅನ್ನ ನಿಮ್ಮ ಒಂದು ಗೋಟ್ ಲಿಸ್ಟಿಗೆ ಹಾಕಿ, ಬಕೆಟ್ ಲಿಸ್ಟಿಗೆ ಹಾಕಿ ಬನ್ನಿ. हमने सबके रिकमेंड में ट्राई किया है. ये हमारा ಸೊ ನಿಮ್ಮ ರೆಕಮೆಂಡೇಶನ್ ನಾವು ಟ್ರೈ ಮಾಡಿದ್ದೇವೆ. ಇದು ನನ್ನ ರೆಕಮೆಂಡೇಶನ್, ನೀವು ಟ್ರೈ ಮಾಡಿ. ಗೋಬಿ ಎಗ್ ಚಿಲ್ಲಿ ಪರೋಟ. ಓಜಿ ಫ್ಯಾನ್, ಎಲ್ಲ ಫ್ಯಾನ್ ಬಸ್ ಬಗ್ಗೆ ಮಾತಾಡ್ತಿರುವಾಗ ಇನ್ನೊಂದು ಫ್ಯಾನ್ ಒಬ್ಬ ಕಾಯ್ತಿದ್ದಾನೆ. ಸೊ ಬ್ರೆಡ್ ಮಸಾಲ. फूड रिव्यूअर नहीं होता तभी क्या होता? अभी तक मैं शादी वादी करके बच्चा करते हैं. अंडर एज हूँ. मैं शादी करने के अंडर एज हूँ. रात में क्या पास कर देते हैं? हाँ? तेरा एज कितना है? 20. दिखता नहीं हूँ वो अलग बात है. 20. 20 कौन बोला अंडर? 21 एज है शादी का. वो ऑफिशियली है ना, अनऑफिशियली तो 16 साल में शादी. मैं गांधी जी की तरह बनना अभी मेरे को शादी का इंटरेस्ट नहीं गांधी जी की तरह है. मेरे को अभी फूड में इंटरेस्ट है. वो रिव्यू के टाइप पे. बट बस अच्छा है, देख. वाह. मैं बोलूंगा तो तू बात देखेगा. ಸೊ ನಾನು ಎಲ್ಲಿ ಬಂದರೆ ಸಹ ಸಾರಿ, ಯಾರು ನಾನು ಕಸಿನ್ಸ್ ಬಾವ ಇಲ್ಲಿ ಯಾರು ಬಂದರೆ ಸಹ ಅವ್ರನ್ನ ಇಲ್ಲಿ ಕರ್ಕೊಂಬರ್ತೇನೆ. ಒನ್ ಟೈಮ್ ಫುಡ್ ರಿವ್ಯೂ ಮಾಡಿಸ್ತೇನೆ, ಮತ್ತು ಅವ್ರು ಹೇಳ್ತಾರೆ ನೆಕ್ಸ್ಟ್ ಟೈಮ್ ಬಂದಾಗ ಇಲ್ಲೇ ಹೋಗುವ ಅಂತೇಳಿ. ಅಂಥ ಸ್ಪಾಟ್ ಇದು. मैंने ना ब्रेड तो ये वाला है ना आइटम इधर भी ट्राई किया एक बार, लेकिन मैंने फील नहीं किया. अभी खाऊंगा इस पे मेरा मन है. ताजमहल जिसने बनाया था, रेट मालूम है कितना? 30 रुपये. फूड की लोगों बुरा मत मानना. उधर 50 में मिलता है, उधर 50 में मिलता है, 30 में मिलता है. क्वांटिटी इधर ज़्यादा मिलता है. ये सिंगल है, ये डबल में ज़्यादा रहता है 60 में. मेरे आधे में तूने आधा किया. हाँ. उसमें जितना आता है उधर उतना एक प्लेट में आता है. ಕರೆಕ್ಟ್. ಕ್ವಾಂಟಿಟಿ ಕ್ವಾಲಿಟಿ ಪ್ರೈಸ್ ಪರ್ಫೆಕ್ಟ್ ಮ್ಯಾಚ್. ಸೊ ಬ್ರೆಡ್ ಮಸಾಲ ತಿಂದೆ, ನನ್ನ ಫೇವ್ರೆಟ್ ಓಜಿ ಅದು. ಓಜಿ ಬಗ್ಗೆ ಮಾತಾಡ್ತಿರುವಾಗ ಈ ಓಜಿಯನ್ನು ಮಿಸ್ ಆಗಲಿಕ್ಕಿಲ್ಲ. ಸೊ ಬಿಸಿ ಬಿಸಿಯಾಗಿ ಮಾಡಿ ಈಗ ಇಟ್ಕೊಂಡು ಬಂದಿದ್ದೇನೆ. ಎಂತಕ್ಕೆ ಫೇಮಸ್ ಅಂತ ನಾನು ತೋರಿಸ್ತೇನೆ. ಸೊ ನಂಗೆ ಇಷ್ಟ ಆಗೋದು ಈ ಫಿಲ್ಲಿಂಗ್. ಸೊ ಈ ಫಿಲ್ಲಿಂಗ್ ನೋಡಿ, ರೆಡ್ ಆಗಿ ಓವರ್ ಮಸಾಲ, ಫುಲ್ಲಿ ಸ್ಟ್ರಾಂಗ್ ಮಸಾಲ ಆಗಿರುವ ಸಮೋಸ ಉಂಟಲ್ಲ, ನಂಗೆ ಗೊತ್ತಿರುವಷ್ಟು ಕಾಪಲ್ಲಿ ಎಲ್ಲ ಉಡುಪಿಯಲ್ಲಿ ನಾನು ಟ್ರೈ ಮಾಡಲಿಲ್ಲ. ನೀವೆಲ್ಲ ಟ್ರೈ ಮಾಡಿದ್ರೆ ನಂಗೆ ಹೇಳಿ. ನನಗೆ ಇಷ್ಟದ ಸಮೋಸ ಇದೆ. ರೇಟ್ वाइज 15 रुपीस, ಆದರೆ ಟೇಸ್ಟ್ वाइज सुपर स्ट्रांग मसाला. एक टू ट्राई कर. आधा थोड़ा बजट का प्रॉब्लम है, आधा करना पड़ेगा. ನಿಮ್ಮದೊಂದು ಸಪೋರ್ಟ್ ಇಂದ ಒಂದು ಒಳ್ಳೆ ಬಜೆಟ್ ಬರಲಿ, ಅದಾದಮೇಲೆ ವಿಲ್ ಡೂ. बजट का प्रॉब्लम नहीं है, खा खा के उधर चाहे पेट में जगह नहीं. बजट बोलते हैं, साला मेरा पेट फुल हो गया. एक परोठा खाने को मेरे को आता है मसाला से. मटका परोठा. तीखा इतना कैसे बनाया? तीखा लग रहा है. तूने बोला है ना. अभी तीखा नहीं बनाएंगे तो क्या खाएंगे? मतलब 100 प्रकार का मसाला दुनिया में, लाखों तरह का मसाला है. तेरे को क्या चिल्ली ही दिखता है? ये चिली सबसे अच्छा है. तो सबको तू खाने का भी. हाँ इतना खाने का. ಇಷ್ಟು ಫುಡ್ಡನ್ನು ವೇಸ್ಟ್ ಮಾಡ್ತಾನವ. खाएगा ना ऑन कैमरा ತಿನ್ಬೇಕವ. ಸೊ मेरा हो गया. होने का क्या है? एक और गेम चेंजर तू भूल गया. तू रिव्यू. मैं तो खाता रहता हूँ इधर. मैं ಸೊ ಅವನನ್ನು ಕರ್ಕೊಂಡು ಬಂದದ್ದು. ಸೊ ನಾವು ನೆಕ್ಸ್ಟ್ ಎಂತ ಪ್ಲಾನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಹೀಗೆ ಒಂದು ಸ್ಪಾಟ್ ವಿಸಿಟ್
ನಿಮಗೆ ಬರುವ ಚಾನ್ಸ್ ಉಂಟು, ನಿಮಗೆ ಒಂದು ಚಾನ್ಸ್ ಕೊಡ್ತೇವೆ ಟು ವಿಸಿಟ್ ಅ ಸ್ಪಾಟ್ ನಮ್ಮೊಟ್ಟಿಗೆ. ಹಾನೆಸ್ಟ್ ರಿವ್ಯೂ ನೀವು ಕೊಡ್ಬೋದು. ನೀವೆಲ್ಲಾದ್ರೂ ನಿಮ್ಮ ಐಡಿಯಾ ನೀವು ನಮ್ಮನ್ನು ಕರೀರಿ, ನಮ್ಮೊಟ್ಟಿಗೆ ನೀವು ವಿಡಿಯೋ ಮಾತಾಡಿ, ಒಳ್ಳೆ ಆಗ ಫುಡ್ ತಿನ್ಲಿಕ್ಕೆ ಜನ ಆಗ್ತದೆ. आप रेकमेंड कीजिए, आप भी रिव्यू दीजिए, हमारा कुछ नहीं है, हम बस उधर आएंगे. हम आएंगे, हम भी बोलेंगे ना जी. नहीं, हमारे रिव्यू चैनल पे दे देते हैं, उनका रिव्यू पर्सनल रहता है. ये स्वीट अच्छा है. ये है क्या? इसको वो जी इसका नाम याद नहीं आ रहा. बिस्किट रोटी बोलते हैं हम लोग. तुम्हारा वो क्या बोलते हैं, कचौरी कचौड़ी नहीं है ये, याद नहीं आ रहा. बिस्किट रोटी बोलते हैं. ये स्वीट रहता है अंदर से. ಇದು ಈ ಫಿಲ್ಲಿಂಗ್ ಉಂಟಲ್ಲ ಫುಲ್ಲಿ ಸ್ವೀಟ್ ಆಗಿರ್ತದೆ. ಇನ್ನೊಂದು ಸ್ವಲ್ಪ ಖಾರ ಸಹ ಮಾಡ್ತಾರೆ, ನಂಗೆ ಸ್ವೀಟ್ ಇಷ್ಟ. कौन सा फीलिंग पता है? ಫಿಲ್ಲಿಂಗ್ सिर्फ बिस्किट से चाहिए. क्या रहता है? जो बना था उनसे पूछने का. बात ऐसे कर रहे हैं जैसे तू ही रहता है. नहीं, ಟೇಸ್ಟ್ ವೈಸ್ ಎಲ್ಲ ಐಟಮ್ ಸೂಪರ್. ಇವಾಗ ಖಾಲಿ ಮಾಡಿದ್ರೆ ನಾನು ಈಗ ವಿಡಿಯೋ ಬಂದ್ ಮಾಡೋದಿಲ್ಲ. खत्म कर. इसका होम टाउन आया हूं ना, इसीलिए मेरे को ट्रीट दे रहा है, लेकिन ट्रीट भी एक लिमिट तक होता है. कल रात तूने इंस्टाग्राम में मेरे को ये भेजा था क्या, एक रील, उस दोस्त को भेजो जो तुम्हें पार्टी नहीं देता है. आइटम क्या सब था और कितना कितना था? वो अलग है. पार्टी मांगा, पार्टी दिया मैंने. ಸೊ ತಂಪು ಬೀಜ ಜ್ಯೂಸ್ ಅವ್ರು ನಂಗೆ ತುಂಬ ಇಷ್ಟ, ಆದರೆ ಈಗ ಮಾಡಲಿಲ್ಲ ಇವತ್ತು. ಚಿಕ್ಕು ಜ್ಯೂಸ್, ಫ್ರೂಟ್ ಜ್ಯೂಸ್ ಅವ್ರು ಸ್ಟಾರ್ಟ್ ಮಾಡಿದೆ ಜ್ಯೂಸಿಂದಾಗಿ, ಈಗ ಲಾಸ್ಟ್ ಆಗಿ ಜ್ಯೂಸನ್ನು ಟ್ರೈ ಮಾಡ್ತಿದ್ದೇನೆ. हाँ हाँ, स्ट्रॉन्ग मिल्क शेक नहीं है, लेकिन स्ट्रॉन्ग चिक्कू का फ्लेवर है मिल्क के साथ. सच बोल, अच्छा क्या है ये सब फेल. हाँ सच वो सबसे ये जगह अच्छा है. अभी वीडियो हो गया, बाय. ನಮಸ್ತೆ ಹಂಗೆ. ನಾನಂತೂ ತುಂಬ ಟೈಮಿಂದ ಬರ್ತಾ ಇದ್ದೇನೆ. ಸ್ಟಾರ್ಟ್ ಆಗಿದೆ ಈಗ ನಂಗೆ ಗೊತ್ತಿದೆ, ಯಾಕಂದ್ರೆ ನಾನು ಹುಟ್ಲಿಕ್ಕೆ ಮುಂಚೆನೇ ಸ್ಟಾರ್ಟ್ ಆಗಿತ್ತು. ಅದೇ ನೀವು ಆ ಇತಿಹಾಸ ಬಗ್ಗೆ ನೀವು ಒಂಚೂರು ಹೇಳಿದ್ರೆ ಭಾರಿ ಖುಷಿ. ನಮ್ಮದು ಸಣ್ಣದೊಂದು ಅಂಗಡಿ ಆಗ್ತದೆ. ಹಾಂ ಅದರಿಂದ ಟೀಚರ್ವರೆಗೂ ಗೊತ್ತು ಮಾಡಿದೆ. 2001ರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಹಾಂ ಸಣ್ಣದು ತಿಂಗಳು ಸ್ಟಾರ್ಟ್ ಮಾಡಿ ಅದೇ ಉದ್ಯಮದಿಂದ ನಾವು ನಡೆಸ್ಕೊಂಡು ಹೋಗ್ತಿದ್ವಿ. ತುಂಬ ಒಳ್ಳೆ ಯಾರಿದ್ದಾರೆ ಒಟ್ಟು. ಅದು ನಾವು ತಿನ್ನುವುಗಳೆಲ್ಲ ತುಂಬ ರುಚಿಕರವಾಗಿರ್ತದೆ, ಅದನ್ನು ಹುಡುಕೊಂಡೇ ಬರ್ತದೆ. ಹೌದು. ಹಾಗೆ ಇವತ್ತು ಶೆಣೆ ಹೋಟೆಲ್ ಅಂದರೆ ಕಪ್ಪಲ್ಲಿ ಫೇಮಸ್. ಹಾಗೆ ಇವತ್ತು ಹೌದು. ಎಲ್ಲ ನಮ್ಮ ವರ್ಕರ್ ಆಗಲಿ ನಮ್ಮ ಹೋಟೆಲ್ಗಳಾಗಲಿ ಎಲ್ಲರೂ ಒಂದು ಬಂದವರಿಗೆ ತುಂಬ ಖುಷಿ ಆಗ್ತದೆ. ಬಂದು ಹೋದವರಿಗೆ ಇನ್ನೊಂದು ಬರಬೇಕಂತ ಹೌದು. ಹಾಗಾಗಿ ಎಲ್ಲ ಯಾವುದೇ ಇದು ಮಾಡಿ ನಮ್ಮ ವರ್ಕರ್ ಆಗಲಿ ನಮ್ಮ ತಿಂಡಿ ಆಗಲಿ ಅಥವಾ ಐಟಮ್ ಆಗಲಿ ಕೊಡೋದಾಗಲಿ ನಮ್ಮ ಮತ್ತೆ ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ಎಸ್ ಎರಡೂ ಹೌದು ನಿಮ್ಮದಿರಲ್ಲಿ. ಹಾಗಾಗಿ ನಮಗೆ ಹೋಟೆಲ್ ಉದ್ಯಮದಲ್ಲಿ ತುಂಬ ಅನುಕೂಲ ಆಗಿದೆ, ಉಪಯೋಗ ಸಿಕ್ಕಿದೆ. ಇನ್ನೂ ಎತ್ತರಕ್ಕೆ ಬೆಳಿಬೇಕಂತ ಇದ್ದೇವೆ ನಾವು. ದೇವರ ಅನುಗ್ರಹ ಮಾಡಬೇಕು. ಮತ್ತೆ ಇದು ನಮ್ಮ ಅಣ್ಣ ಬೆಳೆಸಂತ ಹೊಟ್ಟೆ ಮತ್ತೆ ಅವ್ರು ನಮ್ಮ ಅತ್ತಿಗೆ ಹೊಟ್ಟೆ ಅವ್ರು ಅವ್ರು ಬೆಳೆಸಿದಂತ ಹೊಟ್ಟೆ. ಹಾಗೆ ಈ ಉದ್ಯೋಗ ಅವರಿಗೆ ಇದ್ದಿದೆ. ಒಳ್ಳೆ ರೀತಿಯಲ್ಲಿ ಜನರಿಗೆ ಸಹಕಾರ ಕೊಡ್ತಾ ಇದ್ದೇವೆ, ಅವರು ನಮಗೆ ಸಹಕಾರ ಕೊಡ್ತಾರೆ. ಮತ್ತೆ ಬಂದವರು ಯಾರು ಇನ್ನೊಮ್ಮೆ ಇರುವುದಿಲ್ಲ, ಯಾಕಂದ್ರೆ ಇಲ್ಲಿಂದಲೇ ಬರ್ತಾರೆ. ಒಮ್ಮೆ ಇಲ್ಲಿಗೆ ಬರ್ತಾರೆ. ಇಲ್ಲಿ ಬಂದು ನಮ್ಮ ಹೋಟೆಲ್ ಬಂದು ಸಮೋಸ, ಹಾಗೆ ಬಿಸ್ಕುಟ್ ರೊಟ್ಟಿ, ಮತ್ತೆ ಪಾವ್ ಭಾಜಿ ಎಲ್ಲ ಒಳ್ಳೆ ಫೇಮಸ್ ನಾವು. ಹಾಗಾಗಿ ನಮ್ಗೆ ಏನು ವ್ಯಾಪಾರದಲ್ಲಿ ಏನು ತೊಂದರೆ ಇಲ್ಲ. ಒಳ್ಳೆ ರೀತಿ ಉತ್ಪತ್ತಿ ಆಗಿದೆ, ಒಳ್ಳೆ ರೀತಿ ಆಗಿದೆ. ನಾವು ಕವರ್ ಮಾಡದಿರೋ ಫುಡ್ ಇನ್ ಸುಮಾರು ಉಂಟಲ್ಲಿ. ನಾವು ಟ್ರೈ ಮಾಡಿದೊಂದು ಸಾಗರದ ಒಂದು ಚಿಕ್ಕ ಐಟಮ್ ಇದೆ, 4-5 ಅಷ್ಟೇ. ಅವರ ಜ್ಯೂಸ್ ಅಲ್ಲಿ ವೆರೈಟಿ ಇದ್ದಷ್ಟು ನಿಮ್ಗೆ ಬೇರೆ ಎಲ್ಲಿ ಸಿಕ್ಲಿಕ್ಕಿಲ್ಲ. ಫ್ರೆಶ್ ಜ್ಯೂಸ್ ನನ್ನ ಫೇವ್ರೇಟ್ ತಂಪು ಬೀಜ ಜ್ಯೂಸ್ ಇವತ್ತು ಸಿಕ್ಲಿಲ್ಲ. ಅದ್ ನೀವು ಒನ್ ಟೈಮ್ ಟ್ರೈ ಮಾಡಿ, ನೀವು ಅದಕ್ಕೆ ಖಂಡಿತ ಬರ್ತೀರಿ. ಸೊ ಥ್ಯಾಂಕ್ ಯು. ಸೊ ಅವರು ನೋಡ್ಲಿಕ್ಕೆ ಹೆಂಗ್, ಆದ್ರೆ ಈ ಹೋಟ್ಲಿದು ಸೀನಿಯರೆಸ್ಟ್ ಚೆಫ್ ಇದ್ದಾಗೆ, ಯಾಕಂದ್ರೆ ಸ್ಟಾರ್ಟ್ ಆಗಿದ್ದಾಗ ಇದ್ದಾರಂತೆ. ನಾವು ಮಾಡೋ ನಮ್ದು ಫೇವ್ರೇಟ್ ಗೋಬಿ ಬ್ರೆಡ್ ಮಸಾಲೆ ಎಲ್ಲ ಇವರೇ ಮಾಡೋದು. ನಮ್ಮದು ಈಗ ಗುರ್ತ ಅಲ್ಲ, ತುಂಬಾ ಟೈಮಿಂದ ಗುರ್ತ ಅಲ್ಲ. ನಾವು ಬಂದವ್ರಿಗೆ ಹೇಳ್ಬೇಕಂತಿಲ್ಲ, ಗೋಬಿ ಒಂದು ಆಟೋಮೆಟಿಕ್ ರೆಡಿ ಆಗಿರ್ತದೆ ಅಲ್ಲಿ. ಮತ್ತೆ ನಿಮ್ಮ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ? ನಾನು ಕಲ್ತಿದ್ದು ಎಲ್ಲ ಇಲ್ಲೇ 23 ವರ್ಷ ಕಲಿಸಿದ್ರು ಅವರೇ, ಅವರಿಗೂ ಅವ್ರಿಂದನೇ ಕಲ್ತಿದ್ದು. ಆದ್ರೆ ಅವ್ರು ಸೀನಿಯರ್, ನೀವು ಸೀನಿಯರ್ ಆಗಿ ಅವ್ರು ಜೂನಿಯರ್ ಹೇಗೆ ಆದ್ರು?
ಅವರು ಕಲಿಸಿದ್ದೆ ಅವರು ಬಿಟ್ಟು ಹೋದ್ರು. ಓ ಹಾಗೆ ಮತ್ತೆ ಬಂದ್ರು ಇಲ್ಲಿಗೆ. ಬಂತು. ಫುಡ್ ವೈಸ್ ನಾನು ಎಂತ ಹೇಳಿಗಿಲ್ಲ, ಕಾಂಪ್ರಮೈಸ್ ಇಲ್ಲ ಎಂತಸಿಲ್ಲ. ಸ್ಟೂಡೆಂಟ್ ಟೀಚರ್ ಕಾಂಪೌಂಡ್ ಇಲ್ಲಿ ಫುಡ್ ಅಲ್ಲಿ ಕಾಂಪ್ರಮೈಸ್ ಇಲ್ಲ ಎಂತಸಿಲ್ಲ. ಒನ್ ಟೈಮ್ ಬಂದು ನೀವು ಟೇಸ್ಟ್ ನೋಡಿ ಮತ್ತೆ ನೀವು ಹೇಳ್ತೀರಿ, ನೀವು ಬೇರೆಯವ್ರಿಗೆ ಹೇಳ್ತೀರಿ ಬಂದು ಟ್ರೈ ಮಾಡಿ ಅಂತೇಳಿ ಅಂತ ಹೇಳಿಕ್ ಉಂಟಾನ. ಅವ್ರ ಸ್ವಲ್ಪ ಮಾತು ಕಮ್ಮಿ, ಅವ್ರ ಅಡುಗೆಯಲ್ಲೇ ಫುಲ್ ಎಕ್ಸ್ಪರ್ಟ್. ಥ್ಯಾಂಕ್ ಯು ಅಣ್ಣ. ಸೊ ಎಷ್ಟು ಟೈಮಿಂದ ಬರ್ತಿದ್ದೀರ ಅಣ್ಣ? ನಾವು ಸುಮಾರು ಸಲ ಬರ್ತೀವಿ ಇಲ್ಲಿಗೆ. ನಾವೆಲ್ಲ ವಾರಕ್ಕೊಂದ್ಸಲ ಬರೋ ಸಂಡೆ ಬಂದ್ರೆ ಇಲ್ಲೇ ಮಾಡೋದು ಊಟ ಒಳ್ಳೆ ಆಗುತ್ತೆ. ಊಟ ಎಂತ ಬೇರೆ ಟ್ರೈ ಮಾಡಿದ್ರಿ ಊಟ ಆದ್ಮೇಲೆ? ನಾಷ್ಟ ಇಡ್ಲಿ ವಡ, ಇಡ್ಲಿ ದಹಿ ವಡ ಬೆಳಿಗ್ಗೆ ತಿಂಡಿ ಸುಮಾರು ಒಳ್ಳೆ ಆಗ್ತಾವೆ. ಸೊ ನಾವು ಇವತ್ತು ತಿಂಡಿನ ಕವರ್ ಮಾಡ್ಲಿಕ್ಕೆ ಆಗಿಲ್ಲ, ಮಧ್ಯಾಹ್ನ ಬಂದಿದ್ದೇವೆ. ಸೊ ಊಟ ಅಂತೂ ಇಲ್ಲಿ ಉಂಟು, ಅದರೊಟ್ಟಿಗೆ ಸುಮಾರು ಬ್ರೆಡ್ ಮಸಾಲ, ಎಗ್ ಚಿಲ್ಲಿ ಎಲ್ಲ ಬಾರಿ ಫೇಮಸ್. ಟ್ರೈ ಮಾಡಿದ್ದೀರಾ? ಎಲ್ಲ ಟ್ರೈ ಮಾಡಿದ್ವಿ. ಎಲ್ಲ ಟ್ರೈ ಮಾಡಿದ್ರು. ಎಗ್ ರೈಸ್ ಎಲ್ಲ ಒಳ್ಳೆ ಎಗ್ ರೈಸ್ ಹೌದು.